ಸೊ ಇವತ್ತು ಮ್ಯಾಂಗೋ ಪಿಕಲ್ ಮಾಡುವ. ಸೊ 5 ಮ್ಯಾಂಗೋ ಸ್ಟೋರಿಂದ ತಂದೆ. ಪ್ರಾಬ್ಲಿ ಅದು ಹುಳಿರಬೇಕು, ಮಂಗಳೂರಿಂದ ಬರೋ ಮ್ಯಾಂಗೋಸ್ ಇದು. ಕಟ್ ಮಾಡಿ ತೋರಿಸ್ತೀನಿ ಹಿಂಗೆ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್. ಇದು ಯೂಶ್ವಲಿ ಮೈ ಮಾಮ್ ಡಸ್ ದಿಸ್ ರೆಸಿಪಿ. ತುಂಬ ಸಿಂಪಲ್ ಆಗಿದೆ. ಸೊ ಇಲ್ಲಿ ನಾನು 2 ವೆರೈಟೀಸ್ ಮಾಡ್ತಿದ್ದೀನಿ. ಇದು ಪಿಕ್ಕಗೆ ಚಿಕ್ಕ ಚಿಕ್ಕ ಕಟ್ ಮಾಡಿದ್ದೀನಿ. ಒಂದೆರಡು ಮ್ಯಾಂಗೋ ಇಟ್ಟಿದ್ದೀನಿ. ಸ್ವಲ್ಪ ಪ್ರಾನ್ಸ್ ಕರಿ ಮಾಡುವಾಗ ಈ ಮ್ಯಾಂಗೋದು ಇದನ್ನು ಹಾಫ್ ಇದನ್ನು ಹಾಕ್ಬಿಡ್ತೀನಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಹುಳಿಯಾಗಿ. ಆಮೇಲೆ ನೆಕ್ಸ್ಟು ಈ ಶೇಪ್ ಉದ್ದ ಉದ್ದ ಮಾಡಿ ಅದಕ್ಕೆ ಚಿಲ್ಲೀಸ್ ಮತ್ತು ಜಿಂಜರ್ ಹಾಕಿ, ವಿ ಕಾಲ್ ಇಟ್ ತಲ್ಲಿ ಇನ್ ಮ್ಯಾಂಗ್ಳೂರು. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಕುಕ್ಕುದ ತಲ್ಲಿ ಅಂತ ಹೇಳ್ತೀವಿ ಮಂಗಳೂರಲ್ಲಿ. ಅದರ ವಿಧಾನ ಈಗ ಹೇಳ್ತೀನಿ. ಓಕೆ, ಮ್ಯಾಂಗ್ಳೂರ್ ಜಿಂಜರ್ ಮತ್ತು ಚಿಲ್ಲೀಸ್ನ ಇದರೊಳಗಡೆ ಹಾಕಿದ್ದೀನಿ. ಅದಕ್ಕೆ ಜಾಸ್ತಿ ಹಾಕೋಲ್ಲ, ಬರೀ 1 ಸ್ಪೂನ್ ಸಾಲ್ಟ್ ಹಾಕ್ತೀನಿ. ಮತ್ತು ಇದು ನಾಳೆ ಉಪ್ಪಿನಕಾಯಿ ಮಾಡೋಕ್ಕೆ. ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಸೊ ದಿಸ್ ಇಸ್ ಲೈಕ್ ಟೀ ಸ್ಪೂನ್ ಸೈಜ್ ನೋಡಿದ್ದು. ದಿಸ್ ಇಸ್ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಇದೆ. ಅದು ಹಾಕಿ ಮಿಕ್ಸ್ ಮಾಡೋ. ಕೈ ಯೂಸ್ ಮಾಡಿಬಿಡಿ ಪ್ಲೀಸ್, ಬಿಕಾಸ್ ಜಸ್ಟ್ ಹಿಂಗೆ ಟಾಸ್ ಮಾಡಿ ಅದನ್ನು ಸಾಲ್ಟ್ನ ಹಿಂಗೆ ಮಾಡೋಕ್ಕಾಗುತ್ತೆ. ಇಫ್ ಯು ಕಾಂಟ್ ದೆನ್ ಯೂಸ್ ಎ ಸ್ಪ್ಯಾಚುಲಾ. ಓಕೆ, ನೋಡಿ ಇಷ್ಟೇ ಮಾಡೋಕ್ಕೆ. ಇಟ್ಸ್ ವೆರಿ ಸಿಂಪಲ್. ಟೈಟಾಗಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಶೇಡಿ ಪ್ಲೇಸಲ್ಲಿ ಇಡೀರಿ. ಬೈ ಟುಮಾರೋ ಆಫ್ಟರ್ನೂನ್ ಆರ್ ಮಾರ್ನಿಂಗ್ ಇಟ್ ವಿಲ್ ಬಿ ರೆಡಿ ಆ್ಯಂಡ್ ಇಟ್ ವಿಲ್ ಬಿ ರಿಯಲಿ ಗುಡ್. ನನ್ನ ಬಾಯಲ್ಲಿ ನೀರು ಬರ್ತಿದೆ. ಟ್ರೈ ಮಾಡಿ ಆ್ಯಂಡ್ ಲೆಟ್ ಮಿ ನೋ. ಆಲ್ರೈಟ್, ಸೊ ನಿನ್ನೆ ರಾತ್ರಿ ಕಟ್ ಮಾಡಿದ ಮಾವಿನಕಾಯಿ ಆಲ್ಮೋಸ್ಟ್ ಈಗ ರೆಡಿ ಇದೆ. ಪಿಕಲ್ ಮಾಡುವ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ 1 ಸ್ಪೂನ್ ಜೀರಾ, ಮತ್ತೊಂದು 3-4 ಸ್ಪೂನ್ ಮಸ್ಟರ್ಡ್, ಮತ್ತೊಂದು 15 ಬಾಡಿಗೆ ಮೆಣಸು ಕರೆಕ್ಟ್ ಮಾಡಿ ಪ್ಲೀಸ್. ಅರ್ಥ ಆಯ್ತಲ್ಲ ನಿಮಗೆ? ಇದು ಮೆಣಸು ಒಂದು 15. ಇದನ್ನೆಲ್ಲ ಪೇಸ್ಟ್ ಮಾಡುವ ವಿದೌಟ್ ವಾಟರ್. ಓಕೆ, ಪೌಡರ್ ಮಾಡುವ. ಚೆನ್ನಾಗಿ ಪೌಡ್ರ್ ಆಗಿದೆ. ಇದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡುವ. ನೀರು ಹಾಕೋಂಗಿಲ್ಲ, ಬಿಕಾಸ್ ಇದರಲ್ಲಿ ಆಲ್ರೆಡಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀರ. ಸ್ವಲ್ಪ ನೀರು ಬಿಟ್ಟಿದೆ ಇದರಲ್ಲಿ, ನೋಡ್ಬೋದು ನಿಮಗೆ. ಓಕೆ, ಇದಕ್ಕೆ ಕೊಕೊನಟ್ ಆಯಿಲ್ ಹಾಕಿದ್ದೀನಿ. ಮಸ್ಟರ್ಡ್ ಹಾಕುವ. ಮತ್ತು ಗಾರ್ಲಿಕ್ ಮತ್ತು ಕರಿ ಲೀಫ್ ಆಫ್ ಮಾಡಿಬಿಡ್ತೀನಿ. ಹಾಗೆ ಬರ್ತೇನೆ. ಸೊ ನಾನೇನು ಮಾಡ್ತೀನಿ ಅಂದರೆ, ತುಂಬ ಕರಿಲಿಕ್ಕಿರುವಾಗ ಅದನ್ನು ತೆಗೆದು ಎಷ್ಟು ಬೇಕಷ್ಟು ಫ್ರಿಜ್ಜಲ್ಲಿ ಇರ್ತೀನಿ. ಮತ್ತು ಎಕ್ಸ್ಟ್ರಾ ಇದ್ದದನ್ನು ಡ್ರೈ ಮಾಡ್ತೀನಿ. ಡ್ರೈ ಮಾಡಿ ಒಂದು ಬಾಕ್ಸಲ್ಲಿ ಇಡ್ತೀನಿ. ಸೊ ಅದನ್ನು ಯು ಕ್ಯಾನ್ ಯೂಸ್ ಇಟ್. ಅದು ಕೂಡ ಅಷ್ಟೇ ಒಳ್ಳೆ ಫ್ಲೇವರ್ಸ್ ಬರುತ್ತೆ ಅದ್ರದ್ದು, ಡೈರೆಕ್ಟ್ ವರ್ಷನ್ ಕೂಡ. ಸಾಕು. ಬೆಳ್ಳುಳ್ಳಿ ಬೇಕಿದ್ದರೆ ಸ್ವಲ್ಪ ಹಿಂಗೆ ಹಾಕ್ಬೋದು, ಬಟ್ ಐ ಡೋಂಟ್ ಥಿಂಕ್ ಸೊ ಯು ನೀಡ್ ಇಟ್. ಯಾಕಂದರೆ ಈಗ ಇತ್ತೀಚೆಗೆ ಹೊರಗಡೆ ಇಡಲ್ಲ, ವಿ ಆಲ್ ಪ್ರಿಸರ್ವ್ ಇಟ್ ಫ್ರಿಜ್ಜಲ್ಲ. ಓಕೆ, ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಒಂದು 10-15 ಮಿನಿಟ್ಸ್ ಇರಲಿ, ಸ್ವಲ್ಪ ಕೂಲ್ ಆಗಲಿ. ಆಮೇಲೆ ವೇಟ್ ಪುಟ್ಟನ್ನು ಗ್ಲಾಸ್ ಕಂಟೈನರ್. ಓಕೆ, ರೆಡಿ ಇದೆ. ಸೊ ಇವತ್ತೊಂದು 2-3 ಅವರ್ಸ್ ಇದನ್ನು ಹೊರಗಡೆ ಇಟ್ಟು, 2-3 ಅವರ್ಸ್ ಕೂಡ ಬೇಡನೋ, 1 ಗಂಟೆ ಇಟ್ಟು ಸಾಕು. ಆಮೇಲೆ ಫ್ರಿಜ್ಜಲ್ಲಿ ಇಡುವ. ಓಕೆ ಬಾಯ್. ಉಪ್ಪಿನಕಾಯಿ ರೆಡಿ ಇದೆ. ತುಂಬ ಟೇಸ್ಟಿ ಇದೆ. ಸಾಲ್ಟ್ ನೀವು ಅಡ್ಜಸ್ಟ್ ಮಾಡಿ ಪ್ಲೀಸ್, ಬಿಕಾಸ್ ನಾನು ಸ್ವಲ್ಪ ಕಡಿಮೆ ತಗೊಳ್ತೀನಿ. ಸ್ವಲ್ಪ ಕಡಿಮೆ ಸಾಲ್ಟ್ ಹಾಕಿದ್ದೀನಿ. ಇದು 1 kg ಮಾವಿನಕಾಯಿ. ಅದರಲ್ಲಿ 3-4 ಪೀಸ್ ಬೀಜದ ಇದ್ದಿದ್ದಲ್ಲ ಇನ್ ಪಾಟ್ ನಾವು ಅದು ತೆಗೆದಿದ್ದೀವಿ. ಸೊ ಆಲ್ಮೋಸ್ಟ್ ಇದು 1 kg ಗ್ಲಾಸ್ ಜಾರ್ ಕೂಡ
ಸಾರಿ ಗೈಸ್, ಸ್ವಲ್ಪ ಥ್ರೋಟ್ ಇದಾಗಿದೆ. ಆಲ್ಮೋಸ್ಟ್ ಫುಲ್ ಆಯಿತು ಇದಕ್ಕೆ. ಆಮೇಲೆ ನನಗೆ ನಿನ್ನೆ ಡಯಾಲಿಸಿಸ್ ಆಯ್ತಲ್ಲ, ಸೊ ಇವತ್ತು ಸ್ವಲ್ಪ ಟಯರ್ಡ್ ಜಾಸ್ತಿ ಫೀಲ್ ಆಗುತ್ತೆ. ಬಿಕಾಸ್ ಬಾಡಿದು ನ್ಯೂಟ್ರಿಷನ್ಸ್ ಎಲ್ಲ ಮಿನರಲ್ಸ್ ಎಲ್ಲ ಹೋಗಿರುತ್ತೆ. ಸೊ ಕಣ್ಣು ಕೂಡ ಬ್ಲರ್ ಇದೆ. ಈಗ ವೀಡಿಯೋ ಗೊತ್ತಿಲ್ಲ ಕರೆಕ್ಟಾಗಿ. ಐ ಹೋಪ್ ದ ವೀಡಿಯೋಸ್ ಆರ್ ಕರೆಕ್ಟ್. ಅಂದಾಜಲ್ಲಿ ಫೋಕಸ್ ಮಾಡ್ತಿದ್ದೀನಿ, ಫೋಕಸ್ ಆಗ್ತಿದೆಯಲ್ಲೋ ಅಂತ ಗೊತ್ತಿಲ್ಲ. ಅಡ್ಜಸ್ಟ್ ಮಾಡಿದ್ದೆ. ಥಿಂಗ್ ಇಸ್ ದೇರ್. ನಿಮಗೆ ಗೊತ್ತು ನನ್ನ ಕಂಡೀಷನ್ ಏನು ಅಂತ. ಆಲ್ರೆಡಿ ಟ್ರೈ ಮಾಡಿ ಹೇಳಿ ಹೌ ಇಟ್ ಇಸ್. ಆಲ್ರೈಟ್ ಗೈಸ್, ಬಾಯ್.